ಮಂಗಳೂರಿನಾದ್ಯಂತ ನಿನ್ನೆ ತಡರಾತ್ರಿ ಧಾರಾಕಾರ ಮಳೆ ಸುರಿತು. ಗುಡುಗು ಸಿಡಿಲು ಸಹಿತ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಂಥ ಪರಿಣಾಮ ಈಗ ಅಶ್ವತ್ಥಾರಂ ಮರ ಬಿದ್ದು ಇಲ್ಲಿ ಒಂದು ಮನೆ ಕೂಡ ಜಖಮಾಗಿರೋದು. ಆ ಮನೆಯ ಪಕ್ಕದಲ್ಲಿ ಬಿದ್ದಂತಹ ಆ ಎರಡು ಸ್ಕೂಟರ್ ಏನಿದೆ ಅವಕ್ಕೂ ಕೂಡ ಈಗ ಜಖಮಾಗಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಒಂದು ಸ್ಕೂಟರ್ ಸ್ವಲ್ಪ ಈ ಕಡೆ ಇದ್ದದ್ರಿಂದ ಆ ಭಾಗಶಃ ಹಾನಿಯಾಗಿರುವಂಥದ್ದು, ಇನ್ನೊಂದು ಸ್ಕೂಟರ್ ಸಂಪೂರ್ಣವಾಗಿ ಜಖಮಾಗಿರೋದು. ಅಲ್ಲಿ ನೋಡ್ಬೋದಾಗಿದೆ, ಅದು ಬೈಕ್, ಅದು ಸ್ಕೂಟರ್ ಅಲ್ಲ, ಬೈಕ್. ಅಲ್ಲಿ ಆ ಬೈಕ್ನ ಟೈರ್ ಮತ್ತೆ ಹಿಂದ್ಗಡೆ ಅದು ಕ್ಯಾರಿಯರ್ ಕಾಣಿಸ್ತಾ ಇದೆ. ಸೊ ಅದರ ಮೇಲೇನೆ ಸಂಪೂರ್ಣವಾಗಿ ಆ ಮರದ ಒಂದು ಭಾಗ ಕಂಪ್ಲೀಟ್ ಆಗಿ ಬಿದ್ದಿರೋದ್ರಿಂದ ಅದು ಸಂಪೂರ್ಣವಾಗಿ ಈಗ ನುಜ್ಜುಗುಜ್ಜಾಗಿರುವಂಥದ್ದು. ಇಲ್ಲಿ ನೋಡ್ಬೋದು, ಈ ಭಾಗದಲ್ಲಿ ಆ ಒಂದು ಮನೆಯ ಟಾಯ್ಲೆಟ್ ಮತ್ತೆ ಬೇರೆ ಬೇರೆ ಏನು ಅವರು ಗೋಡೌನ್ ಟೈಪ್ ಎಲ್ಲ ಮಾಡ್ಕೊಂಡಿದ್ರು, ಸ್ಟೋರೇಜ್ ಎಲ್ಲವೂ ಇದ್ದಿದ್ದಂಥದ್ದು. ಅದ್ರ ಮೇಲ್ಭಾಗದಲ್ಲಿ ಮಹಡಿಯಲ್ಲಿ ಬೆಡ್ರೂಮ್ ಕೂಡ ಇದ್ದಿದ್ದಂಥದ್ದು. ಅಲ್ಲಿ ಮರ ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಕೆಳಗಡೆ ಬೇರೆ ಭಾಗದಲ್ಲಿ ಇದ್ರು. ಆ ಭಾಗದಲ್ಲಿ ಏನಾದರೂ ಮಲಗಿದ್ದಿದ್ರೆ ಏನು ಅಲ್ಲಿ ಸಾಕಷ್ಟು ಅನಾಹುತವೇ ಸಂಭವಿಸ್ತಾ ಇತ್ತು. ಈ ಮರ ಇಲ್ಲಿ ನೋಡ್ಬೋದಾಗಿದೆ, ಬೃಹದಾಕಾರದ ಅಶ್ವತ್ಥ ಮರ. ಇಲ್ಲಿ ಪಕ್ಕದಲ್ಲಿ ಇರುವಂತಹ ಬಸವನಗುಡಿ ಮಠ ಏನಿದೆ, ಸೊ ಆ ಮಠದ ಆವರಣದ ಪಕ್ಕದಲ್ಲಿ ಇರುವಂತಹ ಈ ಒಂದು ಅಶ್ವತ್ಥ ಕಟ್ಟೆ ಏನಿದೆ, ಸೊ ಇಲ್ಲಿ ಇರುವಂತಹ ಮರ ಇದು. ಅಂದರೆ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಏನಿದೆ, ಸೊ ಅದರ ಆ ಒಂದು ಆವರಣದ ಪಕ್ಕದಲ್ಲಿರುವಂತಹ ಮರದ ಎರಡು ಭಾಗ ಅಲ್ಲಿ ನೋಡ್ಬೋದಾಗಿದೆ. ಆ ಎರಡು ಭಾಗ ಸಂಪೂರ್ಣವಾಗಿ ಕಟ್ಟಾಗಿ ಈ ಒಂದು ಮನೆ ಮೇಲೆ ಬಿದ್ದಿದ್ದಂಥದ್ದು. ಸೊ ಇದರಿಂದಾಗಿ ಈಗ ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ರಸ್ತೆ ಕೂಡ ಬ್ಲಾಕ್ ಆಗಿದೆ. ಮತ್ತು ಈಗಷ್ಟೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳು, ಪೊಲೀಸರು ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿನ ಏನು ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಕಾರ್ಪೊರೇಷನ್ಗೆ ಈ ಹಿಂದೆ ಕೂಡ ಮಾಹಿತಿಯನ್ನು ನೀಡಿದ್ರು ಕೂಡ ಮನೆಗೆ ಭಾಗಶಃ ಒಂದೆರಡು ತುಂಡುಗಳು ಹಿಂದೆ ಬಿದ್ದಿದ್ದು, ಮರದ ತುಂಡುಗಳು ಬಿದ್ದಿದ್ರು ಕೂಡ ಯಾವುದೇ ರೀತಿ ಎಚ್ಚೆತ್ಕೊಂಡಿಲ್ಲ ಅನ್ನೋ ಆರೋಪವನ್ನು ಅವರು ಮಾಡ್ತಾ ಇದ್ರು. ಸದ್ಯಕ್ಕೆ ಈಗ ಕಾರ್ಯಾಚರಣೆ ಆರಂಭವಾಗಿ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಈಗಷ್ಟೇ ಆರಂಭಿಸಿದ್ದಾರೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.